The Duo Diaries. ಬೆಟ್ಟದ ಕೋಟೆ ಲೇಕ್ ಅಂತ, ಬೆಟ್ಟದ ಕೋಟೆ ಕೆರೆ ಅಂತ. ಅಲ್ಲಿಂದ ಏರ್ಪೋರ್ಟ್ ಲ್ಯಾಂಡ್ ಆಗೋದು ಮತ್ತೆ ಟೇಕ್ ಆಫ್ ಆಗೋದೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಲ್ಯಾಂಡ್ ಆಗೋದು. ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಲ್ಯಾಂಡ್ ಆಗೋದು. ಡಿಪ್ರೆಷನ್. ಅದಕ್ಕೆ ಅಲ್ಲಿ ಹೋಗೋಣ ಫೋಟೋಸ್ ತಗೊಂಡು ತೆಕ್ಕೋದಕ್ಕೆ ಅಂತ. ಇದನ್ನ ನಾನು ಸ್ಪೆರಿಫೈಯಿಂದ ಬುಕ್ ಮಾಡಿದ್ದೆ, LGPದು. ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಸೊ ಹಂಗೆ ಬಿಟ್ಟಿದ್ದೆ ನಾನು, ಅದನ್ನು ತೆಗಿತಿರ್ಲಿಲ್ಲ. ಮತ್ತೆ ಹಂಗೆ ವಾಪಸ್ ಆದ್ಮೇಲೆ ನಮ್ಮ KTM ತೆಗಿತಾ ಇದ್ದೀವಿ. ನಾವು ನಮ್ಮ ಬೈಕಿಗೆ ಒಂದು ಹೆಸರು ಇಡಬೇಕು ಅಂದ್ಕೊಂಡಿದ್ದೀವಿ. ಏನಾದರೂ ಸಜೆಸ್ಟ್ ಮಾಡಿ, ಏನಿಡ್ಬೋದು ಅಂತ. Why? I don't understand. ನಿಮಿಷ. ಜೈ ಬಜರಂಗ ಬಲಿ. ಸೊ GKVK ಕಡೆಯಿಂದ ಹೋಗ್ತಾ ಇದ್ದೀವಿ. ನಾವಿರೋದು ಇಲ್ಲೇ ತಿಂಡ್ಲು ಅಂತ. ಬೆಂಗಳೂರಲ್ಲಿರೋರಿಗೆಲ್ಲ ತಿಂಡ್ಲು ಅಂತಂದರೆ ಇದೇನು ಏರಿಯಾ ಹೆಸರ ಇದು ಅಂತ ಅನ್ಕೊಂತಾರೆ. ಈ ಕಡೆ ನಾರ್ತಲ್ಲಿರೋರಿಗೆಲ್ಲ ಒಂದು ಐಡಿಯಾ ಇರುತ್ತೆ, ವಿದ್ಯಾರಣ್ಯಪುರ ಯಲಹಂಕದವ್ರಿಗೆ ತಿಂಡ್ಲು ಅಂತ. ಸೊ ಇದು ಮಾಲಾಫೇಶಿಯಾ ಪಕ್ಕ ಏನೋ ಫುಲ್ಲು ಕವರ್ ಮಾಡಿಬಿಟ್ಟು ಸರಿಯಾಗಿ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ, ಮುಗಿದ ಮೇಲೆ ಗೊತ್ತಾಗುತ್ತೆ. ಮಾಲ್ನ ಏನೋ ಎಕ್ಸ್ಟೆಂಡ್ ಮಾಡ್ತಿದಾರ ಏನೋ. ಈ ಏರಿಯಾದಲ್ಲಿ ಇದನ್ನು ಕಟ್ಟಿದ್ರು. ಸರ್ವಿಸ್ ರೋಡ್ ಎಷ್ಟು ಪೀಸ್ಫುಲ್ ಆಗಿತ್ತೋ ಅಷ್ಟೇ ಅಧ್ವಾನ ಆಗೋಯ್ತು. ಆ ಮೇನ್ ರೋಡಿಂದ ಸರ್ವಿಸ್ ರೋಡಿಗೆ ಬರೋಕ್ಕಾಗಲ್ಲ, ಸರ್ವಿಸ್ ರೋಡಿಂದ ಮೇನ್ ರೋಡ್ಗೆ ಹೋಗೋಕ್ಕಾಗಲ್ಲ, ಹಂಗೆ ಮಾಡಿಬಿಟ್ರು. KTM ಓಡಿಸೋರಿಗೆ ಒಂದು ಐಡಿಯಾ ಇರುತ್ತೆ, ಎಸ್ಪೆಷಲಿ 390 ಅಡ್ವೆಂಚರು. 3000 RPM ಅಲ್ಲಿ ಅದೊಂದು ವೈಪರ್ದು ಒಂದು ವೈಬ್ರೇಟ್ ಸೌಂಡ್ ಬರುತ್ತಲ್ಲ. ಸೊ ನೀವು ಯೂಸ್ ಮಾಡ್ತಿದ್ರೆ ಬೈಕ್ನ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಏನಾದ್ರೂ ಜುಗಾಡ್ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ, ನಾನು ಟ್ರೈ ಮಾಡ್ತೀನಿ. ಏರ್ಪೋರ್ಟ್ ಟೋಲ್ನ ದಾಟಿ ಮುಂದೆ ಸ್ವಲ್ಪ ರೈಟ್ ತಗೊಂಡ್ರೆ ಶಾಲ್ವಾದ ರೋಡು, ವೆಹಿಕಲ್ಸ್ ಕಮ್ಮಿ. ಕಣ್ಣೆಗೆರೆಲ್ಲ ದೊಡ್ಡ ಸಣ್ಣೆ ಅಂತ ಊರ ಹೆಸರು. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಸೊ ನಿಮಗೆ ಅಲ್ಲಿ ಏರ್ಪೋರ್ಟ್ ರೋಡಲ್ಲಿ, ದೇವನಹಳ್ಳಿ ರೋಡಲ್ಲಿ ಸಿಗ್ನಲ್ ಹತ್ರ ರೈಟ್ ತಗೊಂಡ್ರೆ ನಿಮಗೆ ದೊಡ್ಡ ಸಣ್ಣೆ ಗ್ರಾಮಕ್ಕೆ ಅಂದ್ಬಿಟ್ಟು ಒಂದು ಆರ್ಚ್ ಇದೆ. ಅಲ್ಲಿ ರೈಟ್ ತಗೊಂಡು ಊರೊಳಗೆ ಹಾಸ್ಕೊಂಡು ಚಿಕ್ಕ ಒಂದು ಊರು ಅಷ್ಟೇ ಇದು. ಆಲ್ರೆಡಿ ಫ್ಲೈಟು ಟೇಕ್ ಆಫ್ ಆಗೋದು ಕಾಣಿಸ್ತಾ ಇದೆ, ಚೆನ್ನಾಗಿದೆ. ಯಾಕೆ ಜನ ಎಷ್ಟು ಮುಂದುವಾದ್ರು ಇದನ್ನ ಮಾತ್ರ ಬಿಟ್ಟಿಲ್ಲಪ್ಪ. ಮೂರ್ ದಾರಿ ಕೂಡ ಕಡೆ ಏನೇನೋ ಬಂದು ಮರ ಗಿರ ಎಲ್ಲ ಇಟ್ಟು ಸೊ ಹಾಳು ಮಾಡ್ಬಿಟ್ಟಿದ್ದಾರೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮುಂಚೆ ಎಲ್ಲ ಅದನ್ನ ನೋಡ್ಬಿಟ್ರೆ 3 ಸತಿ ಥೂ ಅಂತ ಉಗಿತಿದ್ವು. ಈಗ ಎಲ್ಲ ಬಿಟ್ಬಿಟ್ಟಿದ್ವಿ. ಆಗದೇನಿದ್ರು ಹಾಗೆ ಆಗತ್ತೆ. ನನ್ನ ಮೇಲೆ ಹಣೆ ಇಟ್ಟಳು. ಎಲ್ಲ ಏನಂದ್ರೆ ದ್ರಾಕ್ಷಿ ಜಾಸ್ತಿ ಈ ಸೈಡ್, ಎಕರೆ ಗಟ್ಲೆ ಬರೀ ದ್ರಾಕ್ಷಿ. ನಮ್ಮ ಚಿಕ್ಕಮ್ಮವರು ಈ ಕಡೆ ಶಿಡ್ಲಘಟ್ಟ ಕಡೆ ದ್ರಾಕ್ಷಿ ತಿನ್ಬೋದು ಅಂತ ಅನ್ಕೊಳ್ಳಿವು. ಅಲ್ಲಿ ಗಿಡದಲ್ಲಿ ಬೆಳೆದಿರೋದನ್ನ ಕಿತ್ಕೊಂಡು ತಿನ್ನಕ್ಕಂತೂ ಆಗಲ್ಲ, ಅಷ್ಟು ಹುಳಿ ಇರತ್ತದು. ಮೋಸ್ಟ್ಲಿ ರನ್ವೇನು ನೀಟಾಗಿ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ. ಸೊ ಫೋಟೋಸ್ ತೆಗಿಬೇಕು ಅಂತ ಅನ್ಕೊಂಡು ಬಂದಿರೋ ಪ್ಲ್ಯಾನು ಸಕ್ಸಸ್ ಆದಂಗೆ. ಎತ್ಲಾಗೆ ಸೊ ಇಲ್ಲೊಂದು ಚಿಕ್ಕದೊಂದು ಗೇಟ್ ಇತ್ತು, ಅಲ್ಲಾಸಿಂದ ಬಂದು ಸಾಕಾದಾಗ ಕಾಣಿಸ್ತಾ ಇದೆ. ಇಲ್ಲೇ ಫ್ಲೈಟ್ಸ್ ಎಲ್ಲ ಇಲ್ಲೇ ಕಾಣಿಸ್ತಾ ಇದೆ.
ಮೋಸ್ಟ್ಲಿ ಶಾರ್ಟ್ ಕಟ್ ಅನ್ಸುತ್ತೆ, ಬೇರೆ ರೂಟ್ ಇದೆ ಅನ್ಸುತ್ತೆ. ಏನಪ್ಪ ನಂಗೆ ಇದೇ ತೋರಿಸಿದ್ದು, ಇಲ್ಲೇ ಇದಾರಲ್ಲ ಇದು ಅಲ್ಲಿ ತನಕ ಹೋಗ್ಬೋದು. ಇಲ್ಲೇನೂ ಕಾಣಿಸಲ್ಲ. ಈಗ ನೋಡಿ ವ್ಯೂ ಏರ್ಪೋರ್ಟ್ ಹೆಂಗೆ ಕಾಣುತ್ತೆ. ಇಲ್ಲಿದೆ ನೋಡಿ ಏರ್ಪೋರ್ಟ್. ಇದೇ ಪ್ರಾಬ್ಲಮ್ ನೋಡಿ, ಪ್ಲಾಸ್ಟಿಕ್. ಸೊ ದಯವಿಟ್ಟು ಎಲ್ಲಂದ್ರಲ್ಲೇ ಪ್ಲಾಸ್ಟಿಕ್ನ ಬಿಸಾಕಿ ಪರಿಸರನ ಹಾಳು ಮಾಡಬೇಡಿ. ಮೇ ಬಿ ಇನ್ನ ಮುಂದೆ ಹೋದ್ರೆ ಕ್ಲಿಯರ್ ಆಗಿ ಕಾಣುತ್ತಾ? ಇದು ಆ ಕಡೆನೆ ಲ್ಯಾಂಡ್ ಆಗ್ತಾ ಇದೆ. ಸಾಲದು ಕ್ಲಾರಿಟಿ, ಕ್ಲಾರಿಟಿನೇ ಸಾಲದು. ನೀವು ಅಪ್ಪಾರ್ದು ಇದೆಯಲ್ಲ ಡಿಜಿಟಲ್ ಕ್ಯಾಮು, ಹಂಗೆ ಬರ್ತದೆ ಅಷ್ಟೇ, ಹೆಂಗೆ ತೆಗೆದ್ರು. ಹೇಳಪ್ಪ, ನೀವೇ ಇಲ್ಲ, ನಾನು ಹೇಳಿದ್ದು ಮಾಡಾಯ್ತು. ನಾನು ಏನ್ ಹೇಳಿದೆ? ಮೇ ಬಿ ಅದು ಈ ಕಡೆಗೆ ಲ್ಯಾಂಡಿಂಗ್ ಇದ್ರೆ ವ್ಯೂ ಸಖತ್ತಾಗಿ ಕಾಣಿಸಿರೋದು. ಆಪೋಸಿಟ್ ಸೈಡ್ ಹೋಗ್ತಾ ಇದೆ. ನಮ್ಗೆ ಲ್ಯಾಂಡಿಂಗು ನೀಟಾಗಿ ಸಿಗ್ತಾ ಇಲ್ಲ, ಟೇಕ್ ಆಫ್ ನೀಟಾಗಿ ಸಿಗ್ತಾ ಇಲ್ಲ. ಆದ್ರೆ ನೋಡೋದಕ್ಕೆ ಮಾತ್ರ ಕೂತ್ಕೊಂಡು ಪ್ರಶಾಂತವಾಗಿದೆ. ಆಲ್ರೆಡಿ ಎಲ್ಲ ಸುಮಾರು ಜನ ಪ್ಲಾಸ್ಟಿಕ್ ಎಣ್ಣೆ ಬಾಟ್ಲೆಲ್ಲ ನೆಕ್ಸ್ಟ್ ಲೆವೆಲಿಗೆ ಬಿಸಾಕ್ ಹೋಗಿದ್ದಾರೆ. ದಯವಿಟ್ಟು ಅವಾಯ್ಡ್ ಮಾಡಿ ಅಷ್ಟೇ ಕೇಳ್ಕೊಳ್ಳೋದು, ಇನ್ನೇನು ಕೇಳೋದು. ಅಂದ್ರೆ ತಣ್ಣಗಿದೆ ಗಾಳಿ, ವೆಹಿಕಲ್ ಸೌಂಡ್ ಇಲ್ಲ. ಸನ್ಸೆಟ್ ಇನ್ನ ಲೇಟಾ ಅಂತ ಅಲ್ವಾ? ನಾನು ನೋಡಿಲ್ಲ ಟೈಮಿಂಗ್ಸ್. ಪಕ್ಷಿಗಳು ಕೂಡ ಸಿಗುತ್ತೆ ಅಂತ ಇತ್ತು, ಆದರೆ ಕೊಕ್ಕರೆ ಬಿಟ್ರೆ ಕಣ್ಣಿಗೆ ಏನು ಕಾಣಿಸ್ತಾ ಇಲ್ಲ ಬೇರೆ ಪಕ್ಷಿಗಳು. ನೋಡಿ ಇನ್ನೊಂದು ಲ್ಯಾಂಡ್ ಆಗ್ತಾ ಇದೆ. ಈ ಕಡೆ ಒಂದು ಲ್ಯಾಂಡ್ ಆಗ್ತಾ ಇದೆ, ಈ ಕಡೆ ಒಂದು ಟೇಕ್ ಆಫ್ ಆಗ್ತಾ ಇದೆ. ಏನು ಒಂದು ನಿಮಿಷಕ್ಕೆ ಒಂದು ಎರಡು ಆಗ್ತಾನೆ ಇದೆ. ಸುಮಾರು ಜನ ನೋಡು ಅಲ್ಲಿ ತನಕ ವೆಹಿಕಲ್ ತಂದಿದ್ದಾರೆ. ಮೇ ಬಿ ಅವ್ರು ಬೇರೆ ದಾರಿಲಿ ಬಂದ್ರು, ಗೊತ್ತಿಲ್ಲ. ಇಲ್ಲೇ ಹೋಗಿ ಇಲ್ಲೇ ಬಂದು ಅಲ್ಲಿ ಇತ್ತಲ್ಲ, ಅಲ್ಲಿ ಹೆಂಗೆ ನಿಲ್ಸಿದ್ರು ಗಾಡಿ ಎತ್ತರ ಏನಾಗ ಅನ್ಸುತ್ತೆ ಅಷ್ಟೇ. ನೀನು ತಂದ್ರೆ ಮಾತ್ರ ಸನ್ಸೆಟ್ ಸ್ವಲ್ಪ ಲೇಟ್ ಆದ್ರೆ ಹಿಂಗೆ ಹೋಗಕ್ಕೆ ಸರಿ ಹೋಗುತ್ತೆ. ಇದು ಬೇರೆದು ಆಡ ಕನ್ವರ್ಟರ್ ಹಾಕೊಂಡು ಯೂಸ್ ಮಾಡ್ತಾ ಇರೋದು. ಕನ್ವರ್ಟರ್ ಅದಕ್ಕೆ ಒಂಚೂರು ಕಂಟ್ರೋಲ್ ಸಿಗ್ತಿಲ್ಲ. कितने टैलेंटेड हैं आप. ಅದು ಹಿಂಗೆ ಬಂದು ಹಿಂಗೆ ತಿರುಗಿಸ್ತದೆ.
ಫುಲ್ ಕನಕಾಂಬರ ಹೂವು, ಈ ಕಡೆ ಫುಲ್ ರೋಸ್ ಇದೆ, ಶಾವಂತಿಗೆ ಹೂವು ಇಲ್ಲ ಇದೆ. ಹೂವು ಜಾಸ್ತಿ. ಹಾಂ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಡಿಸ್ಟಿಕ್ಕು ಹಾಂ ಹೂವು ಜಾಸ್ತಿ ಬೆಳೀತಾರೆ. ಹಾಂ ಈಗ ಅದು ದೇವಸ್ಥಾನ ಹಾಳು ಮಾಡಾಕ್ಬಿಟ್ಟಿದ್ದಾರೆ. ಎಲ್ಲ ಹಾಳು ಮಾಡೋಕೆ ಏನೋ ಬೀಟ್ ಪೊಲೀಸ್ನವ್ರು ಬರ್ತಾರಂತೆ. ಜಾಸ್ತಿ ಹೊತ್ತಾದ್ಮೇಲೆ ಇರಂಗಿಲ್ಲ, ಬಂದ್ರೂ ಬೇಗ ಹೊರಡ್ಬಿಡಿ, ಜಾಗ ಹಾಳು ಮಾಡಬೇಡಿ ದಯವಿಟ್ಟು.